ಜೈ ಹಿಂದ್ ಅಭ್ಯರ್ಥಿಗಳಿಗೆ ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ವಿಶೇಷ ಏನೆಂದರೆ ITBPಯಲ್ಲಿ ಡ್ರೈವರ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೀಗ ನೀಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಡ್ರೈವರ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ವಿದ್ಯಾರ್ಥಿ ಏನಾಗಿರಬೇಕು, ಅದೇ ರೀತಿಯಾಗಿ ನಿಮ್ಮ ವಯಸ್ಸಿನ ಮಿತಿ ಎಷ್ಟಿರಬೇಕು, ಅದೇ ರೀತಿಯಾಗಿ ಅಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮದು ಹೈಟಾ ವೇಟಾ ಚೆಸ್ಟ ಯಾವ ರೀತಿ ತೊಗೋತಾರೆ, ಎಷ್ಟಿರಬೇಕು, ಆಮೇಲೆ ಫಿಸಿಕಲ್ ಯಾವ ರೀತಿ ಇರ್ತದೆ, ಆಮೇಲೆ ಏನಪ್ಪ ಅಂದ್ರೆ ಮೊದಲಿಗೆ ಯಾವ್ದು ನಡೀತದೆ, ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದೆ ಬರುವಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ITBP ಅಂದರೆ ಇಂಡೋ ಟಿಬೇಟನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಖಾಲಿ ಇರತಕ್ಕಂಥ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ಹಾಗಾದರೆ ಅರ್ಜಿ ಸಲ್ಲಿಕೆ ಯಾವಾಗಿಂದ ಪ್ರಾರಂಭ ಆಕತ್ತಪ್ಪ ಅಂದರೆ 8 ಅಕ್ಟೋಬರ್ 2024ರಿಂದ ಪ್ರಾರಂಭವಾಗ್ತಾ ಇದೆ. ಅಂದರೆ ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಇಲ್ಲಿ ಹುದ್ದೆ ಹೆಸರು ಏನಂತ ಕರೀತಾರಪ್ಪ ಅಂದ್ರೆ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳು ಒಟ್ಟು ಎಟ್ಟದವಪ್ಪ ಅಂದ್ರೆ 545 ಒಟ್ಟು ಹುದ್ದೆಗಳಿದಾವೆ. ಆಮೇಲೆ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಹುದ್ದೆಗಳಿದಾವೆ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ನೀವು ತಿಳಿದುಕೊಳ್ಬೇಕಾಗ್ತದೆ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ನಾವು UR ಅಂತೀವಿ. UR ಅಂತ ಯಾರಿಗ್ರಿ? ಜನರಲ್ದವರಿಗೆ ನಾವು UR ಅಂತ ಕರಿತೀವಿ. UR ವರ್ಗಕ್ಕೆ ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ 209 ಹುದ್ದೆಗಳಿವೆ. ಅದೇ ರೀತಿಯಾಗಿ SC ವರ್ಗಕ್ಕೆ ಎಷ್ಟು ಹುದ್ದೆಗಳಿದಾವಪ್ಪ ಅಂದರೆ 77 ಹುದ್ದೆಗಳಿವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ST ವರ್ಗಕ್ಕೆ ಎಷ್ಟಿದಾವೆ ಅಂದ್ರೆ 40 ಹುದ್ದೆಗಳಿದಾವೆ. ಅದೇ ರೀತಿಯಾಗಿ OBC ವರ್ಗಕ್ಕೆ ಎಷ್ಟಿದಾವಪ್ಪ ಅಂದ್ರೆ 164 ಹುದ್ದೆಗಳಿದಾವೆ. ಅದೇ ರೀತಿಯಾಗಿ EWS ವರ್ಗಕ್ಕೆ ಎಷ್ಟಿದಾವಪ್ಪ ಅಂದ್ರೆ 55 ಹುದ್ದೆಗಳಿದಾವೆ. ಒಟ್ಟಾರೆಗೆ ಎಷ್ಟಪ್ಪ ಅಂದ್ರೆ 545 ಹುದ್ದೆಗಳಿದಾವೆ. ಅಭ್ಯರ್ಥಿಗಳೇ, ಹಾಗಾದರೆ ಡ್ರೈವರ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂದ್ರೆ ಮೊದಲನೇದಾಗಿ SSLC ಪಾಸ್ ಆಗಿರಬೇಕು. ಅಂದರೆ 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಏನಪ್ಪ ಅಂದ್ರೆ ಅದ್ರ ಜೊತೆಗೆ ಏನಾಗಿರ್ಬೇಕಂದ್ರೆ ನಿಮ್ಮದು ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಅಂದರೆ ಹೆವಿ ಲೈಸೆನ್ಸ್ ಇತ್ತಪ್ಪ ಅಂದರೆ ಮಾತ್ರ ನೀವು ಲೈಸೆನ್ಸನ್ನು ಹೊಂದಿದ್ರೆ ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. 10ನೇ ತರಗತಿ ಜೊತೆ ಇಲ್ಲಿ ಹೆವಿ ಲೈಸೆನ್ಸನ್ನು ನಿಮ್ಮದು ಇತ್ತಪ್ಪ ಅಂದರೆ ನೀವು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಹಾಕಬೇಕಾದ್ರೆ 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು, ಆಮೇಲೆ ಹೆವಿ ಲೈಸೆನ್ಸನ್ನು ಹೊಂದಿರ್ತೀರಿ. ಅಭ್ಯರ್ಥಿಗಳೇ, ನಿಮ್ಗೆ ವಯಸ್ಸಿನ ಮಿತಿ ಗೊತ್ತಿರಬೇಕು. ಎಷ್ಟು ಇರಬೇಕಪ್ಪ ಅಂದ್ರೆ ಅಭ್ಯರ್ಥಿಗಳಿಗೆ 21 ವರ್ಷ ಪೂರ್ಣಗೊಂಡಿರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ 27 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ನಾವು ಇಲ್ಲಿ ವೆಬ್ಸೈಟನ್ನು ಹೇಳ್ತೀವಿ, ಲಾಸ್ಟಕ್ಕೆ ವೆಬ್ಸೈಟ್ ಹೇಳ್ತೀವಿ, ಅದರ ಜೊತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಸಹಿತ ಲಿಂಕನ್ನು ಬಿಟ್ಟಿರ್ತೀವಿ. ಅದನ್ನು ಸಂಪೂರ್ಣವಾಗಿ ನೀವು ಓದ್ಕೊಂಡ್ರಿ ಅಂದ್ರೆ ಅಲ್ಲಿ ಏನು ಕೊಟ್ಟಾರಪ್ಪ ಅಂದ್ರೆ ಯಾವ ಇಸ್ವಿಯಲ್ಲಿ ನೀವು ಜನಿಸಿರಬೇಕು, ಆಮೇಲೆ ಎಲ್ಲಿವರೆಗೆ ಎರಡೂ ಕೊಟ್ಟಾರ್ರಿ, ಎಲ್ಲಿಂದ ಎಲ್ಲಿ ತನಕ ನೀವು ಜನಿಸಿರಬೇಕು ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಇದೇನಪ್ಪ ಅಂದರೆ 21ರಿಂದ 27 ವಯಸ್ಸು ಯಾರಿಗೆ ಅಂದರೆ ಇದು ಜನರಲ್ದವ್ರಿಗೆ. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ ಎಷ್ಟು ಇರ್ತದಪ್ಪ ಅಂದ್ರೆ ಅಲ್ಲಿ 3 ವರ್ಷ ಸಡ್ಲಿಕ್ಕೆ ಇರ್ತದೆ. 3 ವರ್ಷ ಅಂದರೆ 27 3 ಅಂದರೆ ಎಷ್ಟಾಯ್ತು ರೀ? 30 ವಯಸ್ಸಾದಂಥ ಅಭ್ಯರ್ಥಿಗಳು ಸಹಿತ OBC ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ SC ಮತ್ತು ST ವರ್ಗದ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ವಯಸ್ಸಿನ ಸಡ್ಲಿಕ್ಕೆ ಇರ್ತದೆ ಅಂದರೆ 5 ವರ್ಷ ವಯಸ್ಸಿನ ಸಡ್ಲಿಕ್ಕೆ ಇರ್ತದೆ. 27 + 5 ಮಾಡಿ ರೇಟ್ ಆದ್ರಿ 32 ವರ್ಷ ತನಕ ಸಹಿತ 32 ವರ್ಷ ಒಳಗಡೆ ಇದ್ದಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ನೀವು ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ ಇದಕ್ಕೆ ಅರ್ಜಿ ಶುಲ್ಕ ಐತು ಇಲ್ಲರಿ ಸರ್ ಅಂತ ಕೇಳ್ಬೋದು ನೀವು. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, UR OBC ಮತ್ತು EWS ವರ್ಗದ ಅಭ್ಯರ್ಥಿಗಳಿಗೆ ಎಷ್ಟೈತಪ್ಪ ಅಂದ್ರೆ ₹100 ಅರ್ಜಿ ಶುಲ್ಕ ಇರ್ತದೆ. ಆ ₹100 ಅರ್ಜಿ ಶುಲ್ಕನ ಹಾಕಿ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ SC ಮತ್ತು ST ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ನಿಮ್ಗೆ ಗೊತ್ತಿರಲಿ, ಇಲ್ಲಿ ಇರೋದು ಯಾರಪ್ಪ ಅಂದರೆ URದವ್ರಿಗೆ ಐತಿ, OBC ಅವ್ರಿಗೆ ಐತಿ, ಆಮೇಲೆ EWSದವ್ರಿಗೆ ಐತಿ. SC ST ವರ್ಗದವ್ರಿಗೆ ಮಾತ್ರ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಹಾಗಾದರೆ ITBP ಡ್ರೈವರ್ ಹುದ್ದೆಯ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ ಮೊದಲಿಗೆ ನಿಮ್ಗೆ ಗೊತ್ತಿರಲಿ, ಏನಪ್ಪ ಅಂದ್ರೆ ದೈಹಿಕ ಪರೀಕ್ಷೆ, ಅದಕ್ಕೆ ನಾವು PET ಅಂತೀವಿ. ದೈಹಿಕ ಪರೀಕ್ಷೆಗೆ PET ಅಂತೀವಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ, ಅದಕ್ಕೆ ಏನಂತೀವಪ್ಪ ಅಂದ್ರೆ PST ಅಂತ ಕರಿತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಲಿಖಿತ ಪರೀಕ್ಷೆ ಇರ್ತದೆ. ಲಿಖಿತನೂ ಆಗ್ಬೋದು ಅಥವಾ
ಕಂಪ್ಯೂಟರ್ ಬೇಸ್ಡ್ CBT ಪರೀಕ್ಷೆ ಆಗ್ಬೋದು ಅಥವಾ OMR ಪರೀಕ್ಷೆ ಆಗ್ಬೋದು, ಎರಡಕ್ಕೂ ನೀವು ರೆಡಿ ಇರಬೇಕು. ಈ ಸದ್ಯ ಬಂದ ಮಾಹಿತಿ ಪ್ರಕಾರ ಏನಪ್ಪ ಅಂದ್ರೆ ಲಿಖಿತ ಪರೀಕ್ಷೆ ಅಂದ್ರೆ OMR ಪರೀಕ್ಷೆ ಇರ್ತದೆ. ಆಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರ್ತದೆ. ಆಮೇಲೆ ನೆಕ್ಸ್ಟ್ ಸ್ಕಿಲ್ ಟೆಸ್ಟ್ ಏನು ಚೆಕ್ ಮಾಡ್ತಾರಪ್ಪ ಅಂದ್ರೆ ನಿಮ್ದು ಡ್ರೈವಿಂಗನ್ನು ಪರೀಕ್ಷೆ ಮಾಡಿ ನೋಡ್ತಾರೆ. ಅಂದ್ರೆ H ಆಕಾರದಾಗ ನೀವು ಹೊಡಿಬೇಕಾಗ್ತದೆ. ಆಮೇಲೆ 8 ಆಕಾರದಾಗ ಹೊಡಿಬೇಕಾಗ್ತದೆ. ಅಲ್ಲಿ ಮಾರ್ಕಿಂಗ್ ಮಾಡಿರ್ತಾರೆ. ಆ ಮಾರ್ಕಿಂಗ್ ಪ್ರಕಾರ ನೀವು ಏನು ಮಾಡಬೇಕು, ನಿಮ್ಮ ಸ್ಕಿಲ್ ಅಂದ್ರೆ ಅವ್ರ ಗಾಡಿ ರಿವರ್ಸ್ ತಗೋದಾಗಿರ್ಬೋದು, ಮುಂದೆ ಹೋಗೋದಾಗಿರ್ಬೋದು, ನೀವು ಲೈಟ್ ಸಿಂಬಲ್ ತೋರಿಸೋದಾಗಿರ್ಬೋದು, ಪ್ರತಿಯೊಂದು ಸ್ಕಿಲ್ ಟೆಸ್ಟನ್ನು ಸಹಿತ ತೆಗೆದುಕೊಳ್ತಾರೆ. ಅದ್ರ ಬಗ್ಗೆನೂ ಸಹಿತ ನಾನು ಮುಂದೊಂದು ವಿಡಿಯೋ ಮಾಡ್ತೀನಿ, ಯಾವ ರೀತಿ ಸ್ಕಿಲ್ ಟೆಸ್ಟ್ ತಗೋತಾರೋ ಅಂತಕ್ಕಂಥ ವಿಡಿಯೋನ ಮಾಡ್ತೀನಿ. ಸ್ಕಿಲ್ ಟೆಸ್ಟ್ ಆದಮೇಲೆ ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರೆ ವೈದ್ಯಕೀಯ ಪರೀಕ್ಷೆ ಬರ್ತದೆ. ವೈದ್ಯಕೀಯ ಪರೀಕ್ಷೆ ಆದಮೇಲೆ ಫೈನಲ್ ಆಗಿ ಅಂತಿಮವಾಗಿ ಮೆರಿಟ್ ಬರ್ತದೆ. ಈ ರೀತಿಯಾಗಿ ಅಭ್ಯರ್ಥಿಗಳಿಗೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಇರ್ತದೆ. ಹಾಗಾದರೆ ಮೊದಲಿಗೆ ನಾವು ಏನು ನೋಡೋಣ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಯಾವ ರೀತಿ ಇರ್ತದೆ ಫಸ್ಟ್ ನಮಗೆ ಇದು ಗೊತ್ತಿರ್ಬೇಕು ರೀ. ಯಾಕಂದ್ರೆ ಅಭ್ಯರ್ಥಿಗಳು 170 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಎದೆ ಸುತ್ತಳತೆ ಎಷ್ಟು ಇರ್ತದಪ್ಪ ಅಂದ್ರೆ 80 ಸೆಂಟಿಮೀಟ್ರ್ ನಾರ್ಮಲ್ ಇರ್ತದೆ. ವಿಸ್ತಾರ ಮಾಡಿದಾಗ ಎಷ್ಟು ಬರಬೇಕಪ್ಪ ಅಂದ್ರೆ 5 ಸೆಂಟಿಮೀಟ್ರ್ನಷ್ಟು ಹೆಚ್ಚಿಗೆ ಆಗಬೇಕು. ಅಂದ್ರೆ 85 ಸೆಂಟಿಮೀಟ್ರ್ನಷ್ಟು ನಿಮ್ದು ವಿಸ್ತಾರ ಆಗಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ST ವರ್ಗದ ಅಭ್ಯರ್ಥಿಗಳಿಗೆ ಹೈಟ್ ಏನಪ್ಪ ಅಂದ್ರೆ 162.5 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರ ಇರಬೇಕು. ನಾನು ಹೇಳ್ತಾ ಇರೋದು ST ಅಭ್ಯರ್ಥಿಗಳಿಗೆ ಮಾತ್ರ, SC ಅಭ್ಯರ್ಥಿಗಳಿಗಿಲ್ಲ. ಇಲ್ಲಿ UR ಆಗಿರ್ಬೋದು, OBC ಆಗಿರ್ಬೋದು, ಆಮೇಲೆ EWS ಆಗಿರ್ಬೋದು, ಆಮೇಲೆ ಏನಪ್ಪ ಅಂದರೆ SC ಆಗಿರ್ಬೋದು, ಅವ್ರಿಗೆಲ್ಲ ಏನಿರ್ತೈತೆ ಅಂದರೆ 170 ಸೆಂಟಿಮೀಟ್ರ್ ಮ್ಯಾಲಿರಬೇಕು. ಅದೇ ರೀತಿಯಾಗಿ ST ಅಭ್ಯರ್ಥಿಗಳಿಗೆ ಮಾತ್ರ 162.5 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಎದೆ ಸುತ್ತಳತೆ ಸಹಿತ ST ಅಭ್ಯರ್ಥಿಗಳಿಗೆ ಕಡಿಮೆ ಇರ್ತದೆ. ಎಷ್ಟು ಇರ್ತೈತಪ್ಪ ಅಂದ್ರೆ 76 ಸೆಂಟಿಮೀಟ್ರ್ನಿಂದ ವಿಸ್ತಾರ ಮಾಡಿದಾಗ ಎಷ್ಟು ಆಗಬೇಕಪ್ಪ ಅಂದ್ರೆ 5 ಸೆಂಟಿಮೀಟ್ರ್ನಷ್ಟು ವಿಸ್ತಾರ ಆಗಬೇಕು. ಇದು ST ಅಭ್ಯರ್ಥಿಗಳಿಗೆ ಮಾತ್ರ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ನಿಮ್ಗೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಏನಪ್ಪ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತೀವಿ. ಅದು ಯಾವ ರೀತಿ ಇರ್ತದೆ ಅಂತಕ್ಕಂಥ ಸಹಿತ ನಮಗೆ ಮಾಹಿತಿ ಇರಬೇಕಾಗ್ತದೆ. ಮೊದಲೇದು ಏನಪ್ಪ ಅಂದ್ರೆ 1.6 ಕಿಲೋಮೀಟರ್ ಅಂದ್ರೆ 1600 ಮೀಟ್ರ್ ಓಟವನ್ನು ಎಷ್ಟಂದ್ರೆ 7 ನಿಮಿಷ 30 ಸೆಕೆಂಡ್ದಾಗ ಓಡಿ ಪೂರೈಸಬೇಕು. 1600 ಮೀಟರ್ ಇದು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ 11 ಫೂಟ್ ಉದ್ದ ಜಿಗಿತವನ್ನು 3 ಅವಕಾಶಗಳಲ್ಲಿ ಜಿಗಿದು ಪಾಸ್ ಮಾಡಬೇಕು. ಉದ್ದ ಜಿಗಿತ ಅಂದ್ರೆ ಲಾಂಗ್ ಜಂಪ್ ರೀ. 3 ಚಾನ್ಸ್ ಇರ್ತಾವೆ. ನೀವು ಫಸ್ಟ್ ಚಾನ್ಸ ಪಾಸ್ ಆದ್ರಿ ಅಂದ್ರೆ ಮುಗಿದೋಯ್ತು. ಅಥವಾ ಫಸ್ಟ್ ಚಾನ್ಸ್ ಫೇಲ್ ಆಯ್ತು ಅಂದ್ರೆ 2ನೇದು ಕೊಡ್ತಾರೆ, 2ನೇದು ಫೇಲ್ ಆದರೆ 3ನೇ ಚಾನ್ಸ್ ಕೊಡ್ತಾರೆ. ಒಟ್ಟು 3 ಚಾನ್ಸ್ನಾಗ ಏನು ಮಾಡ್ಬೇಕಂದ್ರೆ ನೀವು ಉದ್ದ ಜಿಗಿತವನ್ನು 11 ಫೂಟ್ ಉದ್ದ ಜಿಗಿತವನ್ನು ಜಿಗಿದು ಪಾಸ್ ಮಾಡಬೇಕಾಗ್ತದೆ. ಅದರ ನಂತರ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ 3.5 ಫೂಟ್ ಅಂದರೆ 3.5 ಫೂಟ್ ಏನಿರ್ತದಪ್ಪ ಅಂದ್ರೆ ಎತ್ತರ ಜಿಗಿತ ಅಂದ್ರೆ ಹೈ ಜಂಪ್ ಇರ್ತದೆ. ಅದನ್ನು ಸಹಿತ 3 ಅವಕಾಶಗಳಲ್ಲಿ ಜಿಗಿದು ನೀವು ಪಾಸ್ ಮಾಡಬೇಕು. ಈ ರೀತಿಯಾಗಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತದೆ. ಇದಾದ ನಂತರ ನೆಕ್ಸ್ಟ್ ಬರೋದು ಏನಂದ್ರೆ ಲಿಖಿತ ಪರೀಕ್ಷೆ ಮಾದರಿ ಅಂದರೆ ಯಾವ ರೀತಿ ಇರ್ತದಪ್ಪ ಅಂದ್ರೆ OM ಆಧಾರಿತ ಪರೀಕ್ಷೆಯನ್ನು ನಡೆಸ್ಬೋದು ಅಥವಾ ಕಂಪ್ಯೂಟರ್ ಆಧಾರಿತ ಅಂದ್ರೆ CBT ಪರೀಕ್ಷೆಯನ್ನು ಸಹಿತ ನಡೆಸ್ಬೋದು. ಈಗಾಗಲೇ ಯಾಕಪ್ಪ ಅಂದ್ರೆ ಈ ಹಿಂದೆ ನಡೆದದ್ದು ಎಲ್ಲ ಏನಾಗ್ಯಾವ ರೀ, OMR ಮೇಲೆ ಪರೀಕ್ಷೆ ನಡೆಸ್ಯಾರ. ಈಗ ಎಲ್ಲ ಪರೀಕ್ಷೆಗಳು ಏನಾಗತ್ತಾವ ರೀ, ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆನೇ ಆಗತ್ತಾವ. ಆ ರೀತಿ ನಡೆಸ್ಬೋದು. ಒಂದು ಅಥವಾ OMR ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಒಂದು ಪೇಪರ್ ಇರ್ತದೆ, ಒಂದು ಕ್ವಶನ್ಗೂ 4 ಆಪ್ಷನ್ ಇರ್ತಾವೆ, ರೌಂಡ್ ಹಾಕೋತ ಹೋಗೋದು ರೀ. ಕಂಪ್ಯೂಟರ್ ಬೇಸ್ಡ್ ಅಂದ್ರೆ ಅದು ಈಗಾಗಲೇ ನಿಮಗೆ ಮಾಹಿತಿ ಅದ. ಅದು ಆಗ್ಬೋದು, ಕಂಪ್ಯೂಟರ್ ಬೇಸ್ಡ್ ಆಗ್ಬೋದು ಅಥವಾ OMR ಶೀಟ್ ಮುಖಾಂತರ ಸಹಿತ ಪರೀಕ್ಷೆಯನ್ನು ನಡೆಸ್ಬೋದು. ಹಾಗಾದರೆ ಪರೀಕ್ಷೆ ಎಷ್ಟು ಮಾರ್ಕ್ಸಿಂದ ಇರ್ತೈತಪ್ಪ ಅಂದ್ರೆ ಒಟ್ಟು 100 ಅಂಕಗಳದ ಪರೀಕ್ಷೆ ಇರ್ತದೆ. ಹಾಗಾದರೆ ಅಲ್ಲಿ ಏನೇನು ಸಬ್ಜೆಕ್ಟ್ ಬರ್ತದೆ ಅಂತಕ್ಕಂಥ ಮಾಹಿತಿ ಸಹಿತ ನಿಮ್ಗೆ ಗೊತ್ತಿರಬೇಕು. ಮೊದಲೇದೇನಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ ಅಂದ್ರೆ ನಾವು ಜನರಲ್ ನಾಲೆಜ್ ಅಂತೀವಿ. ಜನರಲ್ ನಾಲೆಜ್ ಮೇಲೆ ಎಷ್ಟು ಪ್ರಶ್ನೆ ಇರ್ತಾವಪ್ಪ ಅಂದ್ರೆ 10 ಪ್ರಶ್ನೆಗಳಿರ್ತಾವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಗಣಿತ ಅಂದ್ರೆ ಮ್ಯಾಥ್ಸ್ ಎಷ್ಟು ಮಾರ್ಕ್ಸಿಂದ ಇರ್ತೈತಪ್ಪ ಅಂದ್ರೆ ಅಲ್ಲಿಯೂ ಸಹಿತ 10 ಅಂಕಗಳಿರ್ತಾವೆ. ಅಲ್ಲಿ ನೀವು ಸರಿಯಾಗಿ ಬಿಡಿಸ್ಬೇಕು. ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಹಿಂದಿ ಅಂದರೆ ಗ್ರಾಮರ್, ಹಿಂದಿ ನಾಲೆಜ್ ನಿಮಗೆ ಬೇಕು. ಅದ್ರ ಮೇಲೆ ಎಷ್ಟಪ್ಪ ಅಂದ್ರೆ 10 ಪ್ರಶ್ನೆಗಳಿರ್ತಾವೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಂಗ್ಲೀಷ್ ಮೇಲೂ ಸಹಿತ 10 ಪ್ರಶ್ನೆಗಳಿರ್ತಾವೆ. ಹಿಂದಿ ಮತ್ತು ಇಂಗ್ಲೀಷ್ ನಿಮ್ಗೆ ನಾಲೆಜ್ ಇರಲೇಬೇಕು ಗ್ರಾಮರ್ದ. ಇದು ಟೋಟಲಿ ಎಷ್ಟಾಯ್ತಪ್ಪ ಅಂದ್ರೆ 40 ಕ್ವಶನ್ ಅದು ರೀ. ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಟ್ರೇಡ್ ರಿಲೇಟೆಡ್ ಎಷ್ಟು ಪ್ರಶ್ನೆ ಇರ್ತಾವಪ್ಪ ಅಂದ್ರೆ 60 ಪ್ರಶ್ನೆ ಇರ್ತಾವೆ. ಟ್ರೇಡ್ ರಿಲೇಟೆಡ್ ಅಂದ್ರೆ ಏನು ರೀ, ಡ್ರೈವಿಂಗಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು 60 ಪ್ರಶ್ನೆಗಳಿರ್ತಾವೆ. ಡ್ರೈವಿಂಗ್ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಿರ್ತದೆ, ನೀವು ಆನ್ಸರನ್ನು ಈಸಿಯಾಗಿ ಮಾಡ್ಬೋದು. ಆಮೇಲೆ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ
ಭಾಳಷ್ಟು ಜನ ಕೇಳ್ತೀರಿ, ಸರ್ ಎಕ್ಸಾಮ್ ಕನ್ನಡದಾಗ ನಡೆಸ್ತಾರೋ ಅಥವಾ ಬೇರೆ ಭಾಷೆದಾಗ ನಡೆಸ್ತಾರೋ, ಬೇರೆ ಬೇರೆ ಪರೀಕ್ಷೆಗಳೆಲ್ಲ ಕನ್ನಡದಾಗ ಸ್ಟಾರ್ಟ್ ಆಗ್ಯಾವ, ಇದು ಐತಿ ಇಲ್ಲೋ. ಇಲ್ಲಿ ಇಂಗ್ಲೀಷು ಮತ್ತು ಹಿಂದಿ ಒಳಗೆ ಮಾತ್ರ ಇರ್ತದೆ. ನಿಮಗೆಲ್ಲ ಗೊತ್ತಿರಲಿ, ಇನ್ನೂ ಕನ್ನಡ ಅಂತೇಳಿ ಬಂದಿಲ್ಲ. ಇದರಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯೊಳಗೆ ನೀವು ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಇನ್ನೂ ಕನ್ನಡದಲ್ಲಿ ಬಂದಿಲ್ಲ. ಕನ್ನಡದಲ್ಲಿ ಏನಾದರೂ ಮಾಹಿತಿ ಬರ್ತಂದ್ರೆ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ಸಹಿತ ನಾನು ನಿಮ್ಗೆ ಮಾಹಿತಿಯನ್ನು ನೀಡ್ತೀನಿ. ಒಟ್ಟಾರೆ ಎಷ್ಟು ಪ್ರಶ್ನೆಗಳು ಬರ್ತಾವಪ್ಪ ಅಂದ್ರೆ 100 ಪ್ರಶ್ನೆಗಳು ಬರ್ತಾವೆ. 100 ಪ್ರಶ್ನೆಗೆ ಮಾರ್ಕ್ಸ್ ಎಷ್ಟು ಇರ್ತಾವೆ ರೀ? 100 ಅಂಕಗಳಿರ್ತಾವೆ. ಇಲ್ಲಿ ಪರೀಕ್ಷೆ ಬರೀಲಿಕ್ಕೆ ನಿಮ್ಗೆ ಟೈಮಿಂಗ್ ಎಷ್ಟಿರ್ತೈತಪ್ಪ ಅಂದ್ರೆ 2 ಗಂಟೆ. ಅಂದ್ರೆ 2 ಗಂಟೆ ಸಮಯ ಇರ್ತದೆ. 2 ಗಂಟೆ ಒಳಗೆ ನಿಮ್ಮ ಪರೀಕ್ಷೆಯನ್ನು 100 ಅಂಕಗಳಿಗೆ 100 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕಾಗ್ತದೆ. ಅಭ್ಯರ್ಥಿಗಳೇ, ಈಗಾಗಲೇ ನಾನು ಹೇಳಿ ಏನಪ್ಪ ಅಂದ್ರೆ ಅರ್ಜಿ ಸಲ್ಲಿಕೆ 8 ಅಕ್ಟೋಬರ್ 2024 ಪ್ರಾರಂಭವಾಗಿದೆ. ಆಮೇಲೆ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಯಾವಪ್ಪ ಅಂದ್ರೆ 6 ನವಂಬರ್ 2024 ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕವಾಗಿರ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಇನ್ನೂ ಏನು ಮಾಡ್ತೀರಿ, ಇನ್ನೂ ಭಾಳ ದೂರದ, ಇನ್ನು ನವಂಬರ್ 6 ತಾರೀಕದ ಆರಾಮ್ ಸಾವಕಾಶ ಹಾಕೋಣ ಅಂತೇಳಿ ಬಹಳಷ್ಟು ಜನ ಅಭ್ಯರ್ಥಿಗಳು ವಿಚಾರ ಮಾಡ್ತಿರ್ತೀರಿ. ಅವಾಗ ಏನಪ್ಪ ಅಂದ್ರೆ ಸರ್ವರ್ ಬಿಜಿ ಬರ್ಬೋದು, ಏನೋ ತೊಂದರೆಯಾಗಿ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ತೊಂದರೆ ಆಗ್ಬೋದು. ಆದ್ದರಿಂದ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿದ್ದು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನಾವು ಸೆಂಟ್ರಲ್ ನೌಕರಿ ಯಾವುದೂ ಮಾಡ್ಬೇಕಂದ್ರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನೇನಪ್ಪ ಅಂದ್ರೆ 1ನೇದು ಮಾರ್ಕ್ಸ್ ಕಾರ್ಡ, ಆಮೇಲೆ LC, ಆಮೇಲೆ ಆಧಾರ್ ಕಾರ್ಡ. ಇವು ಆದಮೇಲೆ ನೋಡಿರಿ, ಮಾರ್ಕ್ಸ್ ಕಾರ್ಡ್ ಒಳಗೆ ಇದ್ದಂಗೆ ಆಧಾರ್ ಕಾರ್ಡ್ನಾಗ ಇರಬೇಕು, ಆಧಾರ್ ಕಾರ್ಡ್ನಾಗ ಇದ್ದಂಗೆ ಮಾರ್ಕ್ಸ್ ಕಾರ್ಡ್ನಾಗ ಇರಬೇಕು. ಇದು ಮೊದಲೇದು. ಇದಾದಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ಏನಪ್ಪ ಅಂದ್ರೆ ಡೊಮೆನ್ಷಿಯಲ್ಲ, ರೆಸಿಡೆನ್ಷಿಯಲ್ಲ, ಕಾಸ್ಟ. ಇವು ಇಂಪಾರ್ಟೆಂಟ್ ರೀ, ಎಲ್ಲ ಇಂಗ್ಲೀಷ್ನಾಗ ಇರಬೇಕು. ಸೆಂಟ್ರಲ್ ನೀವು ಯಾವುದೇ ಜಾಬ್ಗೆ ಅಪ್ಲಿಕೇಶನ್ ಹಾಕಿರಿ, ಇವು ಇಂಪಾರ್ಟೆಂಟ್ ಇರ್ತಾವೆ. ಡೊಮೆನ್ಷಿಯಲ್ಲ, ರೆಸಿಡೆನ್ಷಿಯಲ್ಲ, ಕಾಸ್ಟ ನೀವು ತೆಗಿಸಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಫೋಟೋ. ಇಷ್ಟು ಡಾಕ್ಯುಮೆಂಟ್ಗಳು ಬೇಕಾಗ್ತವೆ. ಆದ್ದರಿಂದ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಗಳನ್ನ ನೀವು ರೆಡಿ ಮಾಡ್ಕೊರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇದರ ಸಂಪೂರ್ಣ ಮಾಹಿತಿಯ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಬಿಟ್ಟಿದ್ವಿ. ಅಭ್ಯರ್ಥಿಗಳು ಅದನ್ನು ಓಪನ್ ಮಾಡಿಕೊಂಡು ನೀವು ಸಂಪೂರ್ಣ ಮಾಹಿತಿಯನ್ನು ನೋಡ್ಬೋದು. ಅಥವಾ ಅರ್ಜಿ ಸಲ್ಲಿಸಲಿಕ್ಕೆ ವೆಬ್ಸೈಟ್ ಅಡ್ರೆಸ್ಸು ನಾವು ಹೇಳ್ತೀವಿ. ಆ ವೆಬ್ಸೈಟ್ನಿಂದನೂ ಸಹಿತ ನೀವು ಮಾಹಿತಿಯನ್ನು ತೆಗೆದುಕೊಳ್ಬೋದು. ವೆಬ್ಸೈಟ್ ಏನಪ್ಪ ಅಂದ್ರೆ www. ಆಮೇಲೆ recruitment. ಆಮೇಲೆ itbpolice.nic.in ನೀವು ವಿಸಿಟ್ ಮಾಡಿ ಅಭ್ಯರ್ಥಿಗಳೇ, ನಿಮಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ. ಹಾಗಾದರೆ ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ, ಅಂದರೆ ಹೆವಿ ಲೈಸೆನ್ಸ್ ಹೊಂದಿದಂಥ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಏಕೆಂದರೆ ಭಾಳಷ್ಟು ಜನ ಅಭ್ಯರ್ಥಿಗಳು, ಸರ್ ನಮ್ಮದು ಹೆವಿ ಡ್ರೈವಿಂಗ್ ಲೈಸೆನ್ಸ್ ಅದ, ನಮ್ಮ ಕಾಲ್ಫಾರ್ಮ್ ಯಾವಾಗ ಹಾಕೋದು ಭಾಳ ಜನ ಕೇಳ್ತಾಯಿದ್ರಿ. ಅಭ್ಯರ್ಥಿಗಳೇ, ITBPಯಲ್ಲಿ ಒಳ್ಳೆಯ ಅವಕಾಶ ಅದ. ಯಾಕಂದ್ರೆ ವಯಸ್ಸಿನ ಮಿತಿನೂ ಅದ. ಜನರಲ್ದವ್ರಿಗೆ ಏನಪ್ಪ ಅಂದ್ರೆ 21ರಿಂದ 27 ಅದ. ಆಮೇಲೆ OBC ಅವ್ರಿಗೆ ಎಷ್ಟಪ್ಪ ಅಂದ್ರೆ 21ರಿಂದ 30 ವಯಸ್ಸು ತನಕ ಅದ. ಅದೇ ರೀತಿಯಾಗಿ SC ಮತ್ತು ST ವರ್ಗದ ಅಭ್ಯರ್ಥಿಗಳಿಗೆ 21ರಿಂದ 32 ವಯಸ್ಸು ತನಕ ನಿಮ್ಗೆ ಅವಕಾಶ ಅದ. ಅದೇ ರೀತಿಯಾಗಿ ನಿಮ್ಮ ಹೈಟ್ ನೋಡಿಕೊಂಡು ನೀವು ಎಲಿಜಿಬಲ್ ಹಾಕಿರಿಲ್ಲೋ. ಇಲ್ಲಿ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ 10ನೇ ತರಗತಿ ಪರ್ಸೆಂಟೇಜ್ ಇನ್ನೂ ಬೇಕಾಗಿಲ್ಲ. ಜಸ್ಟ್ ನಿಮ್ದು 10ನೇ ತರಗತಿ ಪಾಸ್ ಆಗಿರಬೇಕು, ಅದರ ಜೊತೆ ಹೆವಿ ಲೈಸೆನ್ಸ್ ಹೊಂದಿರಬೇಕು. ಇಷ್ಟಿದ್ರೆ ಏನಪ್ಪ ಅಂದರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳೇ, ನಿಮ್ಮ ಸ್ನೇಹಿತರಿಗೂ SSLC ಒಂದಿಗೆ ಹೆವಿ ಲೈಸೆನ್ಸ್ ಹೊಂದಿದಂಥ ಅಭ್ಯರ್ಥಿಗಳು ಸಹಿತ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ITBPಗೆ, ಅದು ಡ್ರೈವರ್ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಈಗ ನಮ್ಮ ಸಂಸ್ಥೆಯಲ್ಲಿ SSC GD ಹೊಸದಾಗಿ ಏನು ಕಾಲ್ಫಾರ್ಮ್ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿಯನ್ನು ನಾವು ನೀಡ್ತಾ ಇದ್ವಿ. ಅದರ ಜೊತೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಸಹಿತ ನಮ್ಮ ಸಂಸ್ಥೆಯಲ್ಲಿ ನೀಡ್ತಾ ಇದ್ವಿ. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿಗೆ ಬಯಸ್ತಕ್ಕಂಥ ಅಭ್ಯರ್ಥಿಗಳಿಗೂ ಸಹಿತ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿಯನ್ನು ಸಹಿತ ನೀಡ್ತಾ ಇದ್ವಿ. ಅದೇ ರೀತಿಯಾಗಿ RPF ಅಭ್ಯರ್ಥಿಗಳಿಗೆ ಸಹಿತ ಇಲ್ಲಿ ಪೂರ್ವಭಾವಿ ತರಬೇತಿಯನ್ನು ನೀಡ್ತಾ ಇದ್ವಿ. ಆದ್ದರಿಂದ ಅಭ್ಯರ್ಥಿಗಳೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ಇಲ್ಲಿ ತರಬೇತಿ ಪಡೆಯೋರು ಯಾರಾದರೂ ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಬರ್ಬೋದು. ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD
ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.